ಪುಷ್ಪ 2 ಸುಕುಮಾರ್ ಅವರು ನಿರ್ದೇಶನ ಮಾಡಿ ಅಲ್ಲು ಅರ್ಜುನ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸುತ್ತಿರುವಂತ ಚಿತ್ರ. ಇದರ ಫಸ್ಟ್ ಪಾರ್ಟ್ ಏನಿದೆ ಪುಷ್ಪ ಪಾರ್ಟ್ 1 ದ ರೈಸ್ ಅನ್ನೋದು ಏನಿದೆ ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ನಾಟ್ ಬಿಕಾಸ್ ಆಫ್ ದ ಸ್ಕ್ರೀನ್ ಪ್ಲೇ, ನಾಟ್ ಬಿಕಾಸ್ ಆಫ್ ದ ರೈಟಿಂಗ್, ಬಟ್ ಬಿಕಾಸ್ ಆಫ್ ದ ಪೋರ್ಟ್ರೇಯಲ್. ಅಲ್ಲು ಅರ್ಜುನ್ ಅವರ ಕ್ಯಾರೆಕ್ಟರ್ ನ ಹೆಂಗ್ ತೋರಿಸಿದ್ರು ಅನ್ನೋ ರೀತಿಯಲ್ಲಿ ಅವರೊಂದು ಕ್ಯಾರೆಕ್ಟರ್ ಆರ್ಕ್, ಅವರಿಗೆ ಆ ಒಂದು ಸೈಡ್ ಅಲ್ಲಿ ನಡೆಯುವಂತ ಒಂದು ಕಾಯಿಲೆ ಏನಿದೆ ಅದು ಹೆಂಗ್ ಬಂತು ಅದೆಲ್ಲ ಹೇಗೆ ಪೋರ್ಟ್ರೇ ಮಾಡಿದ್ರು ಅದೆಲ್ಲ ನಂಗೆ ತುಂಬಾ ಇಷ್ಟ ಆಗಿತ್ತು. ಫಹದ್ ಫಾಸಿಲ್ ಅವ್ರ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ತುಂಬಾ ಚೆನ್ನಾಗಿತ್ತು. ಇದೆಲ್ಲನ್ನು ಹಿಡ್ಕೊಂಡು ಸೆಕೆಂಡ್ ಪಾರ್ಟ್ಗೆ ನಾವು ಹೋಗ್ತಾ ಇದೀವಿ ಅಂದಾಗ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಆವಾಗ ನೀವು ಎಕ್ಸ್ಪೆಕ್ಟೇಷನ್ಸ್ ನ ಮೀಟ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಒಂಚೂರು ಹತ್ರ ಆದ್ರೂ ಹೋಗ್ಬೇಕಾಗತ್ತೆ. ನೀವು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಹತ್ರನೂ ಹೋಗಿಲ್ಲ ಅಂದ್ರೆ ಆಸ್ ಅನ್ ಆಡಿಯನ್ಸ್ ನಮಗ್ ಬೇಜಾರಾಗತ್ತೆ, ನಮಗನ್ಸುತ್ತೆ ನೀವು ನಮ್ಮನ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ದೀರಾ ಅಂತ. ಈ ಸಿನಿಮಾ ಒನ್ಲೈನ್ ಕತೆ ಹೇಳ್ಬೇಕಂದ್ರೆ ಪಾರ್ಟ್ 1 ಅಲ್ಲಿ ಏನ್ ಪುಷ್ಪ ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ನ, ಇವಾಗ ಸಿಂಡಿಕೇಟ್ಗೆ ಅವನೇ ಲೀಡ್ರು. ಈ ಸಿಂಡಿಕೇಟ್ ಲೀಡರ್ ಆಗ್ಬಿಟ್ಟು ಏನೆಲ್ಲ ಚಾಲೆಂಜಸ್ ಬರುತ್ತೆ, ಆನ್ಸೆಸ್ಟರ್ಸ್ ಏನಿದ್ದಾರೆ ಅವರ ತಂದೆ ತಾಯಿ ಅವ್ರ ಬಗ್ಗೆ ತಿಳ್ಕೊತಾನ, ಇದೆಲ್ಲ ಅವನು ಕಂಡು ಹಿಡಿಯುವ ರೀತಿ ಅಥವಾ ಅವನ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆಲ್ಲ ನಮಗೆ ಈ ಸಿನಿಮಾದಲ್ಲಿ ಕಂಡು ಬರುತ್ತೆ. ಪುಷ್ಪ ಅಂದ್ರೆ ಫ್ಲವರ್ ಅಲ್ಲ ಫೈರ್ ಅಂತ ಶುರು ಆಗಿದ್ದ ಈ ಒಂದು ಕ್ಯಾರೆಕ್ಟರ್ ಜರ್ನಿ ಫೈರ್ ಅಲ್ಲ ವೈಲ್ಡ್ ಫೈರ್ ಅಂತ ಮುಂದುವರಿಯುತ್ತೆ. ಕೊನೆಗೆ ಪಾರ್ಟ್ 3ಗೆ ಒಂದು ಟೀಸರ್ ನ ಕೊಡ್ತಾರೆ, ಪಾರ್ಟ್ 3 ಬರ್ತಾ ಇದೆ ಅಂತ. KGF 3 ಮಾಡಿದಕ್ಕೆ ಇವರು ಕೊಡ್ತಾ ಇದಾರೋ ಗೊತ್ತಿಲ್ಲ, ಬಟ್ ನೀವು ನೆಕ್ಸ್ಟ್ ಸೀಕ್ವೆಲ್ ಮಾಡ್ತಾ ಇದ್ದೀರಾ ಅಂದ ತಕ್ಷಣ ನಮಗೆ ಆಸ್ ಅನ್ ಆಡಿಯನ್ಸ್ ಅದು ಕನೆಕ್ಟ್ ಆಗಬೇಕಾಗುತ್ತೆ. ವಿ ಶುಡ್ ಬಿ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಪಾರ್ಟ್. ಈಗ ಅವೆಂಜರ್ಸ್ ಅವ್ರು ಏನು ಮಾಡ್ತಾರೋ ಅಥವಾ KGF ನೋಡೋಣ. KGF ಪಾರ್ಟ್ 1 ಬಂತು, ಪಾರ್ಟ್ 2 ಬರುತ್ತೆ ಅಂತ ಹೇಳಿದ್ರು, ಎಲ್ಲರೂ ಫುಲ್ ಎಕ್ಸೈಟ್ ಆಗಿದ್ರು. ಪಾರ್ಟ್ 2 ನೋಡಿದ್ರು, ಇವಾಗ ಪಾರ್ಟ್ 3ಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಬಟ್ ಪುಷ್ಪ ಪಾರ್ಟ್ 3 ಅಂತ ಅಂದಾಗ ಐ ಆಮ್ ಸಾರಿ, ಬಟ್ ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಕ್ಸೈಟ್ಮೆಂಟ್ ಬಂದಿಲ್ಲ. ಅವ್ರು ಅನೌನ್ಸ್ ಮಾಡಿದಾಗ ಪಾರ್ಟ್ 3 ಇದರಿಂದ ಒಂದು ಚಿಕ್ಕ ಟೀಸರ್ ಬಿಡ್ತಾರೆ, ಅದು ನನಗೆ ಎಕ್ಸೈಟ್ಮೆಂಟ್ ಕೊಡ್ಲಿಲ್ಲ. ಸೊ ಸಿನಿಮಾಟೋಗ್ರಫಿ ವಿಷಯಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿದೆ, ಆಕ್ಷನ್ ಸೀಕ್ವೆನ್ಸಸ್ ವಿಷಯಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿ ಕೋರಿಯೋಗ್ರಾಫ್ ಮಾಡಿದ್ದಾರೆ. ಸೊ ತುಂಬಾ ಇಷ್ಟ ಆಗುತ್ತೆ ಅಂತ. ನೀವು ಟೆಕ್ನಿಕಾಲಿಟೀಸ್ ವೇ ಅಲ್ಲಿ ನೋಡಿದ್ರೆ ಸಿನಿಮಾ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಆದ್ರೆ ಸ್ಕ್ರೀನ್ ಪ್ಲೇ ಲೆವೆಲ್ ಅಲ್ಲಿ ಏನಿದೆ ಆ ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಹೊಡೆಯುತ್ತೆ. ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟರು ಕೂಡ ಈಗ ಒಂದು ಟೈರ್ 1 ಹೀರೋ ಸಿನಿಮಾ ನೋಡ್ತಾ ಇದ್ದೀವಿ, ಕಂಟೆಂಟ್ ಓರಿಯೆಂಟೆಡ್ ಮಾಡ್ತಾ ಇದ್ದಾನೆ, ಅದಕ್ಕೆ ಸ್ವಲ್ಪ ಆಕ್ಷನ್ ಆಗ್ತಾ ಇದ್ದಾರೆ ಅಂದ ತಕ್ಷಣ ಈ ಸೆಕೆಂಡ್ ಹಾಫ್ ಲ್ಯಾಗ್ ಏನಿದೆ ಅದು ಕಾಮನ್ ಇರುತ್ತೆ ಅದರಲ್ಲಿ. ಸೊ ನಾವು ಅದನ್ನ ಅಷ್ಟು ರಿವ್ಯೂವರ್ಸ್ ಏನಿದ್ದೇವೆ ನಾವು ಅಷ್ಟು ಹೇಳಕ್ ಹೋಗಲ್ಲ. ಬಟ್ ಇದರಲ್ಲಿ ನಿಜವಾಗ್ಲೂ ಅಲ್ಲು ಅರ್ಜುನ್ ಅವ್ರನ್ನ ಎಲಿವೇಟ್ ಮಾಡಕ್ ಹೋಗಿ ಎಲ್ಲೋ ಫಹದ್ ಫಾಸಿಲ್ ಅವ್ರ ಕ್ಯಾರೆಕ್ಟರ್ ನ ಕೆಳಗ್ ದಬ್ಬಿದಾರೆ ಅಂತ ನನಗೊಂದು ಅನ್ಸುತ್ತೆ. ಯಾಕಂದ್ರೆ ಫಹದ್ ಫಾಸಿಲ್ ಅವ್ರ ಕ್ಯಾರೆಕ್ಟರ್ಗೆ ಏನೊಂದು ಎಂಡ್ ಸಿಗುತ್ತೆ, ಅಂದ್ರೆ ಆ ಜರ್ನಿಯಲ್ಲಿ ಮುಗಿಯುತ್ತೆ. ಆವಾಗ ಸ್ಯಾಟಿಸ್ಫೈ ಆಗಿತ್ತಾ ಅಂತ ನನಗೆ ಅನ್ಸ್ಲಿಲ್ಲ, ನನಗಂತೂ ಸ್ಯಾಟಿಸ್ಫೈ ಆಗ್ಲಿಲ್ಲ. ಅಷ್ಟೊಳ್ಳೆ ಕ್ಯಾರೆಕ್ಟರ್ನ ಆ ರೀತಿ ಅದಕ್ಕೆ ರೌಂಡ್ ಆಫ್ ಕೊಟ್ಟಿರೋದು. ಡಾಲಿ ಬಗ್ಗೆ ಏನು ಮಾತಾಡೋದು. ಝೀಬ್ರಾ ನೋಡಿ, ಎಲ್ಲರೂ ಝೀಬ್ರಾ ರಿವ್ಯೂನು ಬರುತ್ತೆ. ಸೊ ಪುಷ್ಪ ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ ಅಲ್ಲು ಅರ್ಜುನ್ ಅವ್ರು ಸಾಕದಾಗಿ ಮಾಡಿದ್ದಾರೆ. ನಾನು ಅವ್ರ ಬಗ್ಗೆ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಆ ಒಂದು ರೋಲ್ ಏನಿದೆ, ಅದರ ಮ್ಯಾನರಿಸಮ್ ಏನಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಅದನ್ನು ಕರೆಕ್ಟಾಗಿ ಕ್ಯಾರಿ ಮಾಡಿದ್ದಾರೆ. ಬಟ್ ರಶ್ಮಿಕಾ ಅವರು ನನಗೆ ನಿಜವಾಗ್ಲೂ ಶಾಕಿಂಗ್ ಇದು. ರಶ್ಮಿಕಾ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಅವ್ರನ್ನ ಹೊಗಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ನಿಜವಾಗ್ಲೂ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಬಟ್ ನೀವು ಸ್ಟೋರಿನ ಅಂದ್ರೆ ಒಂದು ಕ್ಯಾರೆಕ್ಟರ್ಸ್ನ ಒಂದು ಟೆಕ್ನಿಕಾಲಿಟೀಸ್ ಲೆವೆಲ್ ಬಂದಾಗ 2 ರೀತಿ ಬರುತ್ತೆ, ಶೂಟ್ ಮಾಡಿರೋ ರೀತಿ, ಬರ್ದಿರೋ ರೀತಿ. ಸೊ ಬರ್ದಿರೋ ರೀತಿ ನಿಮಗೆ ಇಷ್ಟ ಆಗಲ್ಲ, ಶೂಟ್ ಮಾಡಿರೋ ರೀತಿ ಇಷ್ಟ ಆಗತ್ತೆ. ಸೊ ನೀವು ಇಂಥ ಸಿನಿಮಾ ಇಷ್ಟ ಆದ್ರೆ ನಿಮ್ಗೆ, ಆದ್ರೆ ಒಂದು ಆಕ್ಷನ್ ಕಮರ್ಷಿಯಲ್ ಸಿನಿಮಾ, ಒಂದು ಟೈರ್ 1 ಹೀರೋ ಅಂತ ನೋಡುವಂತ ಸಿನಿಮಾ ಇಷ್ಟ ಆದ್ರೆ ಖಂಡಿತವಾಗ್ಲೂ ಹೋಗಿ ನೋಡಬಹುದು. ಬಟ್ ಸ್ಟೋರಿ ವೈಸ್, ಸ್ಕ್ರೀನ್ ಪ್ಲೇ ವೈಸ್ ನಿಮಗೆ ಅಷ್ಟು ಹಿಟ್ಸ್ ಅಲ್ಲ ಸಿನಿಮಾ, ಅಂದ್ರೆ ಅಷ್ಟು ಪ್ರೈಸ್ ವರ್ತಿ ಅಂತ ಅನ್ಸಲ್ಲ. ಬಟ್ ಒನ್ ಟೈಮ್ ವಾಚ್ ಅಂತ ಹೇಳ್ಬೋದು. ಪಾರ್ಟ್ 1ಗಿಂತ ಕಂಪೇರ್ ಮಾಡಿದ್ರೆ ತುಂಬಾ ಡೌನ್ ಅಂತ ಅನ್ಸಿತ್ತು ಅಷ್ಟೇ, ಜಾಸ್ತಿ ಹೇಳಕ್ ಹೋಗಲ್ಲ. ಝೀಬ್ರಾ ರಿವ್ಯೂನು ಬರುತ್ತೆ, ಅದನ್ನು ನೋಡಿ ಅಂತ ಹೇಳ್ತಾ ಧನ್ಯವಾದಗಳು. ಸಂತೋಷ, ನಾನ್ ಯಾರು ಗೊತ್ತಾಯ್ತಾ?